ಇನ್ನು ಬೆಳಗಾವಿಯಲ್ಲಿ ಆರ್ಎಸ್ಎಸ್ ನಾಯಕರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿನಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಇದೆ, ಅದಕ್ಕೆ ಅನುಮತಿ ಸಿಗುತ್ತೆ. ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಆರ್ಎಸ್ಎಸ್ ನಾಯಕರ ಸಭೆ ವಿಚಾರ, ಕಾನೂನಿನಲ್ಲಿ ಏನ್ ಅವಕಾಶ ಇದೆ ಅದಕ್ಕೆ ಅನುಮತಿ ಸಿಗುತ್ತೆ. ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅನುಮತಿ ಸಿಗೋದಿಲ್ಲ ಅಷ್ಟೇ. ಒಬ್ಬರಿಗೆ ಒಂದೊಂದು ರೀತಿಯ ಕಾನೂನನ್ನ ಮಾಡೋದಕ್ಕಾಗೋದಿಲ್ಲ, ಮಾಡೋದು ಇಲ್ಲ. ಯಾವ ರೀತಿಯ ಸಭೆ ಏನು ಅಂತ ನಾನು ವರದಿಯನ್ನ ಕೇಳಿದ್ದೇನೆ ಅಂತ ಇದೀಗ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಆರ್ಎಸ್ಎಸ್ ನಾಯಕರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಾತನಾಡಿರುವಂತದ್ದು, ಕಾನೂನಿನಲ್ಲಿ ಯಾವುದಕ್ಕೆಲ್ಲ ಅವಕಾಶ ಇದೆ ಅದಕ್ಕೆ ಅನುಮತಿ ಸಿಕ್ಕೇ ಸಿಗುತ್ತದೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅನುಮತಿ ಸಿಗೋದಿಲ್ಲ, ಒಬ್ಬರಿಗೆ ಒಂದೊಂದು ರೀತಿಯ ಕಾನೂನನ್ನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿರುವಂತದ್ದು. ಯಾವ ರೀತಿಯ ಸಭೆ ಏನು ಅಂತ ನಾನು ವರದಿಯನ್ನ ಕೇಳಿದ್ದೇನೆ ಅಂತ ಹೇಳಿರುವಂತದ್ದು. ಯಾಕಂತಂದ್ರೆ ಇತ್ತೀಚೆಗೆ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೀತಿಯಾದಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಂತೂ ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂತ ಹೆಸರೇ ಮೀಸಲಿಟ್ಬಿಟ್ಟಿದ್ರು. ಆ ರೀತಿಯಾದಂತಹ ವಾಗ್ವಾದಗಳು ನಡೀತಾ ಇತ್ತು. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು. ಸಾರ್ವಜನಿಕವಾಗಿ ಸಭೆಗಳನ್ನ ಮಾಡುವಂತಿಲ್ಲ, ಶಾಲಾ ಕಾಲೇಜುಗಳ ಆವರಣದಲ್ಲಿ ಸಭೆಯನ್ನ ಮಾಡುವಂತಿಲ್ಲ, ಇದ್ಯಾವುದಕ್ಕೂ ಕೂಡ ಅನುಮತಿ ಇಲ್ಲ. ಅನುಮತಿ ಬೇಕು ಅಂತ ಅಂದ್ರೆ ನೀವು ಯಾವ ರೀತಿಯಾದಂತಹ ಸಭೆಯನ್ನ ಮಾಡ್ತಿದ್ದೀರಾ ಏನು ಅನ್ನೋದನ್ನ ಹೇಳಿ ತದನಂತರ ಅನುಮತಿಯನ್ನ ಪಡೆದುಕೊಂಡು ನೀವು ಸಭೆಯನ್ನ ಮಾಡಬೇಕು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ.